ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕನ್ನಡ ವ್ಲಾಗ್ಸ್. ತುಂಬ ದಿನಗಳೇ ಆಗಿತ್ತು ವಿಡಿಯೋಗಳನ್ನು ಮಾಡಿ ಹಾಕಿ. ಯಾಕಂದರೆ ತುಂಬ ವರ್ಕ್ಗಳಿತ್ತು. ಪ್ರತಿ ಸತಿ ವರ್ಕ್ಗಳು ಅಂತಲೇ ಹೇಳ್ತೀರಾ ಅಲ್ವಾ ಅಂತ ಅನ್ಕೋಬಹುದು. ಖಂಡಿತವಾಗ್ಲೂ ಒಬ್ರು BEd ಕೋರ್ಸನ್ನು ಮಾಡ್ತಿದ್ದಾರೆ ಅಂತಂದರೆ ಇಂಟರ್ನ್ಶಿಪ್ಗಳಿರುತ್ತೆ, ಅಸೈನ್ಮೆಂಟ್ಸ್ಗಳಿರುತ್ತೆ, ಪ್ರತಿಯೊಂದು ಕೂಡ ಹೆಕ್ಟಿಕ್ ವರ್ಕೇ ಆಗಿರುತ್ತೆ BEd ಮಾಡ್ತಿರೋರಿಗೆ. ಸೊ ಅದೇ ರೀತಿ ನಮ್ಮ ಕೊನೆ ದಿನಗಳು ಕೂಡ ಬಂದಿದೆ. ಕಾಲೇಜ್ಗೆ ಹೋಗುವಾಗ ಏನಂತ ಅನಿಸ್ತಿತ್ತಂದರೆ ಯಾಕೆ ಇಷ್ಟು ಟಾರ್ಚರ್ ಮಾಡ್ತಾರೆ ಅಂತ ಅನಿಸ್ತಿತ್ತು. ಆದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ ಇವಾಗಿನ ದಿನಗಳಲ್ಲಿ ಏನು ಅನ್ನಿಸ್ತಿದೆ ಅಂದರೆ ಕಾಲೇಜ್ ಇಷ್ಟು ಬೇಗ ಮುಗೀತಿದೆಯಲ್ಲ ಅಂತ ಅನ್ನಿಸ್ತಿದೆ. ಯಾಕಂದರೆ ಪ್ರತಿಯೊಂದು ಕೂಡ ಸ್ಟಾರ್ಟ್ ಅಂತ ಇದ್ದಾಗ ಅದಕ್ಕೆ ಎಂಡ್ ಅಂತನೂ ಕೂಡ ಇರುತ್ತೆ ಅಲ್ವಾ. ಹಾಗೆ ಸೊ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡ್ತಾ ಇದ್ವಿ. ಯಾಕಂದ್ರೆ ಇನ್ನೊಂದು ವಾರ ಅದ್ರ ಜೊತೆಗೆ ಕೆಲವೊಂದು ಕಾಂಪಿಟೇಷನ್ಸ್ಗಳನ್ನ ನಮಗೋಸ್ಕರ ಅಂತೇಳಿ ಅರೇಂಜ್ ಮಾಡಿದ್ರು. ರಂಗೋಲಿ ಕಾಂಪಿಟೇಷನ್ ಆಗಿರ್ಬೋದು, ಕುಕಿಂಗ್ ವಿತೌಟ್ ಫೈರ್ ಆಗಿರ್ಬೋದು. ಇದಷ್ಟನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಏನ್ ಎಲ್ಲ ಬರೆಯೋದ್ರಲ್ಲಿ ಬಿಸಿ ಮಾಡಿದಾರಲ್ಲ ಅಂತ ಅನ್ಕೋಬಹುದು. BEd ಅಲ್ಲಿ ನಾವ್ ಎಷ್ಟೇ ಬರ್ದು ಮುಗಿಸಿದೀವಿ, ಇವತ್ತು ಸಬ್ಮಿಟ್ ಮಾಡ್ತಿದೀವಿ ಅಂತ ನಾವ್ ಅನ್ಕೋಬಹುದು. ಆದ್ರೆ ಕೊನೆ ಕ್ಷಣ ತನಕ ಕೂಡ ನಮಗ್ ಬರೆಯೋದಿರತ್ತೆ. ಏನಂದ್ರೆ ನಾನು ಟೀಚರ್ ಆಗ್ಬೇಕನ್ನೋ ನನಗೊಂದು ದೊಡ್ಡ ಕನಸು. ಸೊ ಅದಕ್ಕೋಸ್ಕರ ನಾನು BEd ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಕಾಲೇಜಿಗೆ ಬಂದೆ. ಈ ಕಾಲೇಜ್ ಸೆಲೆಕ್ಷನ್ ಆಯ್ತು. ಈ ಕಾಲೇಜಿಗೆ ಬಂದಾಗ ನನಗೆ ಏನಂತ ಹೇಳಿದ್ರೆ ಹೊರಗಡೆ ಕೂಡ ಚೆನ್ನಾಗಿತ್ತು. ಅಲ್ಲಲ್ಲ ಹಂಗಲ್ಲ, ಫಸ್ಟ್ ಬಂದಾಗ ತುಂಬಾ ವರ್ಕ್ ಅದು ನೋಡ್ಬಿಟ್ಟು ನನಗೆ ಕಾಲೇಜ್ ಬಿಟ್ಟು ಹೋಗೋಣ, ನನಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂತ ನನಗೆ ಅನಿಸ್ತಿತ್ತು. ಅಯ್ಯೋ ಬಿಟ್ಟೋದೆ ಸಾಕಪ್ಪ, ಈ ಕಾಲೇಜಲ್ಲಿ ಎಷ್ಟು ಟಾರ್ಚರ್ ಮಾಡ್ತಾರೆ ಅನ್ನೋ ಫೀಲಿಂಗ್ ಇತ್ತು. ಬಟ್ ಇವಾಗ ಹಾಗೆ ಅನ್ನಿಸ್ತಿಲ್ಲ, ತುಂಬಾ ಖುಷಿ. ನನಗಂತೂ ತುಂಬಾ ಕಲ್ಸ್ಕೊಟ್ಟಿದೆ ಈ ಕಾಲೇಜು. ಒಬ್ಬ ಟೀಚರ್ ಅಂದ್ರೆ ಮಕ್ಕಳನ್ನ ಹೇಗೆ ಸ್ಕೂಲಲ್ಲಿ ಹ್ಯಾಂಡಲ್ ಮಾಡ್ಬೋದು, ಹೇಗೆ ಪರಿಣಾಮಕಾರಿಯಾಗಿ ಪಾಠ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಸುಷ್ಮಿತಾ ಅವರೇ, ಈ ಕಾಲೇಜ್ನ ಬೇರೆ ಕಾಲೇಜ್ಗಳಿಗೆ ಕಂಪೇರ್ ಮಾಡಿ 10ಕ್ಕೆ ಎಷ್ಟು ರೇಟ್ ಕೊಡ್ತೀರಾ ನೀವು? ನಾನು 10 out of 10 ಕೊಡ್ತೀನಿ. ಇದು ನಮ್ಮ ಫ್ರೆಂಡ್ಸ್ ನ ರೆಡಿ ಇದ್ದೀರಾ? ಅದಾಗಿ ಮಧ್ಯಾಹ್ನ ಊಟ ರಂಗೋಲಿಗೆ ನಾವು ರಂಗೋಲಿ ಕಾಂಪಿಟೇಷನ್ ಏನೇನ್ ಬೇಕು ಎಲ್ಲದನ್ನು ಅರೇಂಜ್ ಮಾಡ್ಕೊಂಡು ನಮ್ಮ ಒಂದು ಕಾಲೇಜ್ ಆಡಿಟೋರಿಯಂ. ನಮಸ್ಕಾರ ಮಾಲಾಶ್ರೀ ಅವರೇ, ನಿಮ್ದು ವಾಯ್ಸ್ ತುಂಬಾ ಹೈ ಪಿಚ್ ಅಲ್ಲಿ ಇತ್ತು, ಇವಾಗ ತುಂಬಾ ಲೋ ಪಿಚ್ ಆಗಿದೆ. ಏನಂತೀರಾ ಅದಕ್ಕೆ? ಜೋರಾಗಿ ಮಾತಾಡ್ಬೇಕು. ನೀವೇ ಅಲ್ವಾ ಹೋದ್ಸತಿ ರಂಗೋಲಿನ ಬಿಡಿಸ್ಬಿಟ್ಟು ವಿನ್ ಆಗಿರೋದು? ವಿನ್ನರ್ ಸ್ಪೀಚ್ ಅಡಿ ವಿನ್ನರ್ ಸ್ಪೀಚ್ ಮಾಡಿ. ಎಸ್ ಹೌದು. ಅವ್ರ ವಾಯ್ಸ್ ಮ್ಯೂಟ್ ಆಗಿದೆ. ತುಂಬಾ ವಾಲ್ಯೂಮ್ ಇದೆ. ಇವಾಗ ಯಾಕೆ ಬಿಡಿಸ್ತೀನಿ ಅನ್ನೋದೇ ಗೊತ್ತಿಲ್ಲ, ಬಿಡಿಸಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಕಾದು ನೋಡಿ. ಓ, ಧನ್ಯವಾದಗಳು. ಸುಷ್ಮಾ ಅವರೇ, ಹೋದ್ಸತಿ ಕುಕಿಂಗ್ ವಿತೌಟ್ ಫೈರ್ ನೀವೇ ವಿನ್ ಆಗಿದ್ದಲ್ವಾ, ಸೆಕೆಂಡ್ ಪ್ಲೇಸ್. ಈ ಸತಿ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ? ಪಾರ್ಟಿಸಿಪೇಟ್ ಮಾಡ್ತಿಲ್ಲ ನಾನು. ಯಾಕೆ? ನಂಗೆ ಹುಷಾರಿಲ್ಲ. ಮಧು ಅಕ್ಕ, ನಮ್ಮ ಕಾಲೇಜ್ ಮುಗೀತಿದೆ ಅಲ್ವಾ, ಇನ್ನ 4 days. ಏನಂತ ಫೀಲ್ ಆಗ್ತಿದೆ ನಿಮಗೆ? ಬೇಜಾರು ಆಗೋದು ಸ್ವಲ್ಪ, ತುಂಬ ಖುಷಿ ಆಗ್ತಾ ಇದೆ ಬೇಗ ಮುಗಿತಿದೆ ಅಂತ. ಫೈನಲ್ ಆಗಿ ನಮಗೊಂದು ಮೆಮೊರಿ ಸಿಗಲಿ ಅಂತ ಏನೇನೋ ಕಾಂಪಿಟೇಷನ್ಸ್ ಅರೇಂಜ್ ಮಾಡಿದ್ದಾರೆ ಕಾಲೇಜಿಂದ. ಸೊ ಇವತ್ತು ನಮ್ಮ ಕಾಲೇಜಲ್ಲಿ ರಂಗೋಲಿ ಕಾಂಪಿಟೇಷನ್ ಆಗಿದೆ, ನಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ಮಧ್ಯಾಹ್ನದ ಮೇಲೆ ನಮಗೆ ಕುಕಿಂಗ್ ವಿತೌಟ್ ಫೈರ್ ಕೂಡ ಇದೆ, ಅದನ್ನು ಕೂಡ ಎಂಜಾಯ್ ಮಾಡ್ತೀವಿ. ಓದ್ಸಕ್ಕೂ ಕೂಡ ಮಾಡ್ತೀವಿ. ಅದ್ರ ಜೊತೆಗೆ ನೀವು ವಿತೌಟ್ ಫೈರ್ ಫುಡ್ಗೆ ಏನನ್ನ ಬಳಸ್ತಾ ಇದ್ರಿ? ನಾವು ಮಾಡ್ತಿಲ್ಲ ಆಕ್ಚುಲಿ. ಓದ್ಸತಿ ಮಾಡಿದ್ರೆ ನಮಗೇನು ಪ್ರೈಸ್ ನೋ ಸಸ್ಪೆನ್ಸ್ ಫಾರ್ ಯುವರ್ ವಿಡಿಯೋ. ನಿಮ್ಮ ಮಾಡ್ತಿಲ್ಲ. ಇರ್ಲಿ ಅದು ಬೇಸತ್ತು ಬೇಡ, ನಿಮ್ಮ ಒಂದು ಖುಷಿಗೆ ಮಾಡುವಂಥದ್ದು ಅದು. ಹಾಗಾಗಿ ಈಗ ನೀವೇನು ಮಾಡ್ತಿದ್ದೀರಲ್ಲ, ಅದು ಏನು ಮಾಡ್ತಿದ್ದೀರಾ ಅಂತ ಐಟಮ್. ನಿಮ್ಮ ವಿಡಿಯೋ ಅಲ್ವಾ ಇದು? ನಮ್ಮ ವಿಡಿಯೋ ಆದ್ರೂ ಸಸ್ಪೆನ್ಸ್ ಆಗಿರ್ಲಿ, ಅಲ್ಲಿ ವಿಡಿಯೋ ಕೆಳಗಡೆ ಮಾಡುವಾಗ ಅವಾಗ ಗೊತ್ತಾಗುತ್ತೆ, ಚೆನ್ನಾಗಾಗುತ್ತೆ ಹಂಗೆ ವಿಡಿಯೋ ಮಾಡಿದಾಗ. ಥ್ಯಾಂಕ್ ಯು. ಎಸ್, ಎಲ್ಲ ಅವರವರ ಬಾರ್ಡರ್ನ ಹಾಕೊಂಡು ಇಷ್ಟು ನಮಗೆ ಜಾಗ ಅಂತಂದರೆ ಇಷ್ಟು ಜಾಗದಲ್ಲಿ ನಾವು ರಂಗೋಲಿನ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು. ಅದಕ್ಕಿಂತ ಮುಂಚೆ
ಥೀಮ್ ಏನನ್ನ ಕೊಟ್ಟಿರಲಿಲ್ಲ. ಬಟ್ ನಾವು ನಮ್ಮ ಸೀನಿಯರ್ಸ್ ಜೊತೆ ಪಾರ್ಟಿಸಿಪೇಟ್ ಮಾಡಿದಾಗ ಅಂದರೆ ಬಿಫೋರ್ ಇಯರ್ ನಮ್ಮ ಸೀನಿಯರ್ಸ್ ಔಟ್ಪುಟ್ ಆಗುವಾಗ ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಥೀಮನ್ನು ಕೊಟ್ಟಿದ್ರು. ಆ ಥೀಮನ್ನು ತಗೊಂಡು ನಾವು ರಂಗೋಲಿನ ಹಾಕ್ತಾ ಹೋಗಿದ್ವಿ. ಬಟ್ ಈ ಒಂದು ಟೈಮಲ್ಲಿ ಅಂದರೆ ನಮ್ಮ ಒಂದು ಬ್ಯಾಚಲ್ಲಿ ಯಾವುದೇ ರೀತಿಯಾದಂತಹ ಒಂದು ಥೀಮ್ ಅಂತ ಕೊಟ್ಟಿರಲಿಲ್ಲ. ಅದ್ರ ಜೊತೆಗೆ ನೀವು ಅಂದ್ಕೊಳ್ಬೋದು ಬರೀ ಹುಡುಗಿರು ಮಾತ್ರ ರಂಗೋಲಿನ ಬಿಡಿಸೋದು ಅಂತ. ಬಟ್ ನಮ್ಮ ಕಾಲೇಜಲ್ಲಿ ಹುಡುಗರು ಕೂಡ ರಂಗೋಲಿ ಹಾಕ್ತಾರೆ, ಹುಡುಗರು ಕೂಡ ಎಲ್ಲ ಕೆಲಸನೂ ಮಾಡ್ತಾರೆ. ಸೊ ಬಿಕಾಸ್ ಅದಕ್ಕೆ ನಾವು ಹೇಳೋದು ಪ್ರೊಫೆಷ್ನಲ್ ಟೀಚರ್ಸ್ನ ಪ್ರಿಪೇರ್ ಮಾಡೋದು ಹೀಗೇನೆ ಅಂತ. ಇಂಥ ಕೆಲಸ ಬರಲ್ಲ ಅಂತ ಹೇಳೋದಕ್ಕಿಂತ ಎಲ್ಲದೂ ಬರುತ್ತೆ ಅಂತ ಹೇಳ್ಕೊಳ್ಳೋದು ತುಂಬಾ ಒಳ್ಳೆಯದಲ್ವಾ. ಸೊ ಹಾಗಾಗಿ ನಮ್ಮ ಕಾಲೇಜಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಂಥ ಕೆಲಸ ಬರಲ್ಲ ಅಂತ ಅನ್ನಂಗಿಲ್ಲ, ಎಲ್ಲದನ್ನು ಕೂಡ ಕಲಿಸಿ ಆಚೆ ಕಳಿಸ್ತಾರೆ ನಮಗೆ. ಅದು ಒಂದು ಪ್ರೌಡ್ ಫೀಲ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ರಂಗೋಲಿಯಿಂದ ಹಿಡಿದು ಕುಕಿಂಗ್ ವಿತೌಟ್ ಫೈರ್ ತನಕನೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ರಂಗೋಲಿಗಳಂತೂ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಹಾಕ್ತಾ ಇದ್ರು. ಈ ಥರ ಕೂಡ ರಂಗೋಲಿಗಳನ್ನು ಹಾಕಬಹುದು ಅಂತ ಹೇಳಿ ನಾವು ಇಲ್ಲೇ ನೋಡಿದ್ವಿ. ಯಾಕಂದರೆ ಎಲ್ಲ ಕಡೆ ಕೂಡ ಹೊರ್ಗಡೆ ಸೈಡು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ರಂಗೋಲಿ ಕಾಂಪಿಟೇಷನ್ಸ್ಗಳನ್ನು ನೋಡಿರ್ತೀವಿ ಅಲ್ವಾ. ಬಟ್ ಆದರೆ ಕಾಲೇಜ್ಗಳಲ್ಲಿ ಒಂಥರ ಎಂಜಾಯ್ಮೆಂಟು, ನಮ್ಮ ಒಂದು ಫನ್ಗಳು ಎಲ್ಲ ಅದು ಸೇರ್ಕೊಂಡಿರುತ್ತೆ. ಏನೇ ಮಾಡಿದ್ರೂ ಕೂಡ ತುಂಬ ಚೆನ್ನಾಗೇ ಇರುತ್ತೆ, ಅಟ್ರಾಕ್ಟಿವ್ ಆಗೇ ಕಾಣುತ್ತೆ. ಯಾಕಂದರೆ ನಾವು ಕಷ್ಟಪಟ್ಟು ಓದೋದ್ರ ಮಧ್ಯೆ ಈ ಒಂದು ಕಾಂಪಿಟೇಷನ್ಸ್ಗಳಿಗೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿರ್ತೀವಿ ಅಲ್ಲ. ಸೊ ಅದಕ್ಕೆ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿರೋ ರಂಗೋಲಿಗಳನ್ನು ಹಾಕಿದ್ರು. ಒಂದಕ್ಕಿಂತ ಒಂದು ರಂಗೋಲಿಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವೇ ನೋಡ್ಬೋದು. ಕೊನೆಯ ಫೈನಲ್ ಟಚ್ ಕೂಡ ನಾನು ಲಾಸ್ಟಲ್ಲಿ ವಿಡಿಯೋದಲ್ಲಿ ಹಾಕಿದ್ದೇನೆ. ಎಲ್ರಿಗೂ ಹೆಲ್ಪ್ ಮಾಡ್ತಾ ಇತ್ತು. ಒಂದು ಏನಂದರೆ ನಾವೇನಾದರೂ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ ಅಂತಂದರೆ ನಮ್ಮ ಒಂದು ಸೆಲ್ಫಿಶ್ನೆಸ್ನ ನೋಡ್ಕೊಂಡು ಹಾಗೆ ಎಲ್ಲರೂ ಕೂಡ ಅವರವರ ಫ್ರೆಂಡ್ಸ್ಗೆ ಅಂದರೆ ಕಲರ್ನ ಶೇರ್ ಮಾಡೋದಾಗಿರ್ಬೋದು, ಅದ್ರ ಜೊತೆಗೆ ನೀವು ತಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಶೇರಿಂಗ್ ಆಗಿರ್ಬೋದು, ಆ ಥರ ಎಲ್ಲ ಅಬ್ಸರ್ವ್ ಮಾಡ್ಬೋದು. ಅಂದರೆ ನಮ್ಮ ಒಂದು ಪಾರ್ಟಿಸಿಪೇಷನ್ನಲ್ಲಿ ಹೆಲ್ಪಿಂಗ್ ನೇಚರ್ ಕೂಡ ಕಾಣಿಸುತ್ತೆ. ಸೊ ಅದ್ರ ಜೊತೆಗೆ ಪಾರ್ಟಿಸಿಪೇಷನ್ ಕೂಡ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿತ್ತು. ಫನ್ನಿ ಒಂದು ರಂಗೋಲಿ ಅಂದರೆ ಆ ಒಂದು ಡೇಂಜರ್ ಸಿಂಬಲ್ದು. ಇನ್ನೆಲ್ಲ ಕೂಡ ತುಂಬ ಡಿಫ್ರೆಂಟ್ ವೇಯಲ್ಲಿ ರಂಗೋಲಿನ ಹಾಕಿದ್ರು. ಸೊ ನಾವು ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ. ರೋಲ್ ನಂಬರ್ 3648 ನಮ್ಮದೇ ರಂಗೋಲಿ. ಸೊ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ರಂಗೋಲಿ ಹಾಕುವಾಗ. ಕಾಲೇಜ್ ಮೊದಲಿಗೆ ಅನ್ನಿಸ್ತಾ ಇತ್ತು ಅಂದರೆ ಈ ಕಾಲೇಜ್ ಯಾಕೆ ಸ್ಟಾರ್ಟ್ ಆಯಿತು, ಯಾವಾಗಪ್ಪ ಎಂಡ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಕಾಲೇಜಿಗೆ ಹೋದವ್ರು ನಾವು. ಪ್ರತಿ ಸಾರಿನೂ ಕೆಲಸ ಮಾಡಿಸುವಾಗ ಯಾಕಿಷ್ಟು ಟಾರ್ಚರ್ ಮಾಡ್ತಾರೆ, ಪ್ರತಿಯೊಂದು ಕೆಲಸನೂ ನಮ್ಮ ಹತ್ರನೇ ಮಾಡಿಸ್ತಾರೆ, ಯಾಕಪ್ಪ ಹೀಗೆ ಮಾಡ್ತಾರೆ ಅಂತ ಯೋಚನೆ ಮಾಡ್ತಿದ್ದವರು ಕೊನೆಯ ಕ್ಷಣಕ್ಕೆ ಬಂದಿದ್ದೀವಿ. ಕೊನೆಯ ಕ್ಷಣ ಅಂದರೆ ಕಾಲೇಜಿನ ಎಂಡ್. ಎಲ್ಲರೂ ಪಡೆಯೋದ್ರಲ್ಲಿ ಪ್ರೀತಿ ಆಗಿರೋದ್ರ ನಡುವೆ ಈ ಒಂದು ಪುಟ್ಟ ಕಾಂಪಿಟೇಷನ್ಸ್ಗಳು ನಮಗೆ ನಿಜಕ್ಕೂ ಸಂತೋಷ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡದೇ ಇರ್ಬೋದು, ಆದರೆ ಆ ಒಂದು ನೋಡೋದ್ರಲ್ಲಿ ಪಾರ್ಟಿಸಿಪೇಷನನ್ನು ನಾವು ಫೀಲ್ ಮಾಡ್ಬೋದು. ಇಲ್ಲಿ ಬಂದು ಮಧ್ಯಾಹ್ನ ಊಟ ಹಾಕಿ ಕುಕಿಂಗ್ ವಿತೌಟ್ ಫೈರ್ಗೆ ಪ್ರಿಪರೇಷನ್ಸ್ಗಳು ಶುರುವಾಗಿತ್ತು. ಸಾರಿ, ನನ್ನ ಬೆಳಗ್ಗೆ ಆಗಿ ಕಾಂಪಿಟೇಷನ್ನ ರಂಗೋಲಿ ಕಾಂಪಿಟೇಷನ್ ನಾನು ಮಿಸ್ ಆಗಿ ಊಟ ಆದಮೇಲೆ ಅಂತ ಹೇಳಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕುಕಿಂಗ್ ವಿತೌಟ್ ಫೈರ್ ಸ್ಟಾರ್ಟ್ ಆಗಿದ್ದು ಊಟ ಆದಮೇಲೆ. ಊಟಕ್ಕಿಂತ ಮುಂಚೆ ಅಂದರೆ 11 o'clock to 1 o'clock ತನಕ, ಅಂದರೆ 11 to 12 ಈ ರೇಂಜಲ್ಲಿ, ಬಿಟ್ವೀನ್ ಆ ರೇಂಜಲ್ಲಿ ನಾವು ಈ ಒಂದು ರಂಗೋಲಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಅದಾದಮೇಲೆ ನಾವು ಕುಕಿಂಗ್ ವಿತೌಟ್ ಫೈರ್ನ ಸ್ಟಾರ್ಟ್ ಮಾಡಿದ್ವಿ. ನಾವು ಮೀನ್ಸ್ ನಮ್ಮ ಜೂನಿಯರ್ಸ್ ಆಗಿರ್ಬೋದು ಮತ್ತು ನಮ್ಮ ಕ್ಲಾಸ್ಮೇಟ್ಸ್ಗಳಾಗಿರ್ಬೋದು ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿದ್ರು ಕುಕಿಂಗ್ ವಿತೌಟ್ ಫೈರ್ಗೆ. ಸೊ ಎಲ್ಲರೂ ಕೂಡ ಸಕ್ಕತ್ತಾಗಿ ಮಾಡ್ತಾಯಿದ್ರು. ಸಕ್ಕತ್ತಾಗಿ ಅಷ್ಟೇ ಅಲ್ಲ, ಕೊನೆ ಫೈನಲ್ ಟಚ್ ಅಂದರೆ ಏನೇನು ಡಿಶಸ್ನ ಮಾಡಿದ್ರು, ಯಾವ್ಯಾವ ಥರ ಮಾಡಿದ್ರು ಅಂತ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಅಂದರೆ ವಿಡಿಯೋದಲ್ಲಿ ಹಾಕಿದ್ದೇನೆ. ಸಖತ್ತಾಗಿ ಮಾಡಿದ್ದಾರೆ. ಡಿಶಸ್ಗಳ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಎಲ್ಲರೂ ಕೂಡ ನನ್ನ ಜೂನಿಯರ್ಸ್ ಮತ್ತು ನಾವು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ವಿ. ನಾನು ಬಂದು ಈ ಕುಕಿಂಗ್ ವಿತೌಟ್ ಫೈರಲ್ಲಿ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಬಟ್
ಎಲ್ಲೋ ಒಂದೊಂದು ಕಡೆ ಚೂರು ಹೆಲ್ಪ್ ಮಾಡಿದ್ದೀನಿ, ಅದ್ರ ಜೊತೆಗೆ ತುಂಬಾನೇ ತಿಂದಿದ್ದೀನಿ ಕೂಡ. ಒಂದೊಂದು ಡಿಶ್ಶು ಕೂಡ ಸ್ವಲ್ಪ ಸ್ಪೆಷಲ್ ಅಂತಾನೆ ಅಂತ ಫೀಲ್ ಆಗ್ತಿತ್ತು. ನಾವು ಅನ್ಕೊಳ್ಬಹುದು ಸೇಮ್ ಡಿಶ್ ಅಂತಂದ್ರೆ ನಾರ್ಮಲ್ ಡಿಶ್ಗಳನ್ನೇ ಮಾಡ್ತಿದ್ದಾರೆ ಅಲ್ವಾ, ಅದ್ರಲ್ಲಿ ಏನಿದೆ ಸ್ಪೆಷಲ್ಲು ಅಂತ. ಸ್ಪೆಷಲ್ ಖಂಡಿತವಾಗ್ಲೂ ಇದ್ದೇ ಇರತ್ತೆ. ಯಾಕಂದ್ರೆ ನಾವು ಕಾಲೇಜಲ್ಲಿ ಮಾಡಿ ತಿಂತಿರೋದ್ರಿಂದ ಅದು ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅನ್ನೋ ಫೀಲ್. ಯಾಕಂದ್ರೆ ನಾವು ನಮ್ಮ ಸ್ನೇಹಿತರ ಜೊತೆಗೆ ತಿಂತಿರ್ತೀವಿ, ಅಂದ್ರೆ ನಮ್ಮ ಫ್ರೆಂಡ್ಸ್ ಜೊತೆ ಏನೇ ಒಂದು ಮಾಡಿದ್ರು ಕೂಡ ಎಂಜಾಯ್ ಮಾಡ್ತೀವಿ. ಇದು ಬಂದ್ಬಿಟ್ಟು ನಮ್ಮ ಕಾವ್ಯಕ್ಕ ಮತ್ತೆ ಮಮತಕ್ಕ ಅವ್ರ ಕಾಟ್, ಅಂದ್ರೆ ನನ್ನ ಕ್ಲಾಸ್ಮೇಟ್ಸ್, ನನ್ನ CB ಅವರು, ಸೊ ಅಕ್ಕ, ಸೊ ಅವರ ಕಾಟ್. ಅವರು ಕೂಡ ತುಂಬಾ ವೆರೈಟಿ. ಸೊ ಇದು ಮಧುಕ ಏನೇನ್ ಮಾಡ್ತಿದ್ದೀರಾ? ಸುಮ್ನಿರು. ಆಮೇಲೆ ಕುಕ್ಕುಂಬರ್ ಬೈಟ್ ಮಾಡ್ತಾ ಇದೀವಿ. ಆಮೇಲೆ ಮೊಸರನ್ನ ತಿಂದಿರ್ತೀರಾ ನೀವು, ಬಟ್ ನಾನು ಡಿಫ್ರೆಂಟ್ ಆಗಿ ಅವಲಕ್ಕಿ ಮೊಸರು. ಹಾ, ಮತ್ತೆ ಚುರ್ಮುರಿ ಮಾಡ್ತಿದ್ದೀರಾ? ಮಾಡ್ತಿರೋರು ಯಾರು? ಏನ್ ಮಾಡ್ತಿದ್ದೀರಾ? ಚರ್ಮುರಿ, ಆಮೇಲೆ ಪಾನಕ, ರಸಾಯನ, ಮತ್ತೆ ಬ್ರೆಡ್ ಅಲ್ಲಿ ಟ್ರೈ ಮಾಡಿ. ಅದೆಲ್ಲ ಟೂತ್ ಪಿಕ್ಸ್ ಅಲ್ಲಿಲ್ಲ. ಅಭಯ ಏನೇನ್ ಮಾಡ್ತಿದ್ದೀರಾ? We are preparing cucumber chat with mayonnaise. Okay, ಇದು ತೆಗಿಬೇಡಿ. ನಮ್ಮ ಕಾಲೇಜಲ್ಲಿ ಕುಕ್ಕು ಇದ್ದಾರೆ ಅಂತ ಗೊತ್ತಾಯ್ತು. ಏನೇನ್ ಮಾಡ್ತಿದ್ದೀರಾ? ನಾನು ಕೋಕೋ ಬಾಲ್ಸ್ ಹಾ, and ಪಾನ್ ಲಡ್ಡು ಹಾ. and guava chutney and mocktail of love. ಏನು ಚುರ್ಮುರಿ ಮಾಡಕ್ಕ? ಅದೇನ್ ತೋರ್ಸಿ. ನಾನು ಮತ್ ಕೆಳಗಿದೆ ಅಂದ್ಲೋಳು. ಆಕ್ಚುಲಿ ಇದ್ರ ಮಧ್ಯೆ ಒಂದು ಕಾಮಿಡಿ ಏನನ್ನ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಅಂದ್ರೆ ಪ್ರತಿಯೊಬ್ರು ಕೂಡ ಮಾಡಿಟ್ಟಿರುವಂತಹ ಅಂದ್ರೆ ಒಂದು ಡಿಶ್ ಇದು ಕುಕುಂಬರ್ ಬೋಟ್ ತೋರ್ಸೋಕೆ ರೆಡಿ ಮಾಡ್ತಿದ್ದೀರಾ? ಅಂದ್ರೆ ಇಟ್ ಈಸ್ ಸರ್ಪ್ರೈಸ್. ಇಷ್ಟೇ ಬರ್ತಿದ್ದಿತ್ತು. ಇದ ತಿಂದೇ ಇರ್ಲಿಲ್ಲ ಅಂತಾನೆ ಹೇಳ್ಬೋದು. ಈ ಕುಕುಂಬರಿಂದ ಒಂದು ಸ್ಯಾಲೆಡ್ ನ ಪ್ರಿಪೇರ್ ಅಲ್ಲ ಕಣ ಇತ್ತು. ಅಲ್ಲ ಜಡೇಶ್ವರಿ, ನೀವ್ ಏನ್ ಮಾಡ್ತಿದ್ದೀರಾ? ಹೌದು, ಅಷ್ಟಕ್ಕೂ ವೆರಿ ಗುಡ್. ಇದು ನಮ್ ಕಾವ್ಯಕ್ಕನ್ ಕಾರ್ಡ್. ಕಾರ್ಟಲ್ಲಿ ಏನೂ ಇಲ್ಲ. ಇದು ಮೊಸರು ಅವಲಕ್ಕಿ ಸ್ವೀಟ್. ಆಕ್ಚುಲಿ ಚೆನ್ನಾಗಿತ್ತು ಒಂಥರ. ಸೊ ಅದ್ರ ಮಧ್ಯೆ ನನ್ನ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ತಗೋತಿದ್ದೆ. ಈ ಡಿಶಸ್ಗಳಂತೂ ಸಖತ್ತಾಗಿತ್ತು. ಇದು ಬಂದ್ಬಿಟ್ಟು ನಮ್ಮ ಮಧು ಅಕ್ಕ ಮತ್ತು ಮೇಘಕ್ಕ ಅವರ ಕಾಟ್ ಆಗಿತ್ತು, ನನ್ನ ಕ್ಲಾಸ್ ಅವರೇ. ಇದು ಕೂಡ ನನ್ನ ಫ್ರೆಂಡ್ಸ್ ಆಗಿರುವಂಥ ಹರೀಶ್ ಮತ್ತು ರಾಹುಲ್ ಅವರ ಕಾಟ್ ಆಗಿತ್ತು. ತುಂಬ ಟೇಸ್ಟಿಯಾಗಿತ್ತು. ಇದು ನಮ್ಮ ಕ್ಲಾಸ್ ಫ್ರೆಂಡ್ಸ್ದೆ, ಸಾಹಿರಾ ಮತ್ತು ಅನುಷಾ ಅಂತ ಹೇಳ್ಬಿಟ್ಟು. ಅವರು ಕೂಡ ಡಿಫ್ರೆಂಟ್ ವೆರೈಟೀಸ್ ಆಗಿರುವಂತಹ ಜ್ಯೂಸಸ್ಗಳು, ಸ್ನ್ಯಾಕ್ಸ್ಗಳನ್ನು ವಿತೌಟ್ ಫೈರ್ ಪ್ರಿಪೇರ್ ಮಾಡಿದ್ರು. ಅದು ಕೂಡ ಟೇಸ್ಟಿಯಾಗಿತ್ತು. ಇದು ಮೊಸರು ಅವಲಕ್ಕಿ ಮತ್ತು ನಿಂಬೆಹಣ್ಣಿನ ಪಾನಕ ನನ್ನ ಜೂನಿಯರ್ಸ್ ಪ್ರಿಪೇರ್ ಮಾಡಿದ್ದು. ಈ ಒಂದು ಡಿಶ್ ಬಂದ್ಬಿಟ್ಟು ನಿಪ್ಪಟ್ಟು ಮಸಾಲ. ಸೊ ಇದು ಬಂದ್ಬಿಟ್ಟು ಪ್ರಿಯಾಂಕಾ ಅಂತ ಹೇಳ್ಬಿಟ್ಟು ನನ್ನ ಜೂನಿಯರ್ ಅವ್ರು ಪ್ರಿಪೇರ್ ಮಾಡಿದ್ದು. ಇದು ಕೂಡ ಕುಕಂಬರ್ ಚಾಟ್. ಅಬ್ಬಯ್ಯ, ಶೀ ಈಸ್ ಆಲ್ಸೋ ಅವರ್ ಜೂನಿಯರ್, ಅವ್ರು ಪ್ರಿಪೇರ್ ಮಾಡಿದ್ದು, ಚೆನ್ನಾಗಿತ್ತು. ಆ್ಯಂಡ್ ದಿಸ್ ಇಸ್ ಫ್ರಮ್ ಪಿಜ್ಜಾ, ನಮ್ಮ CB ಮೆಥಡ್ ಅವರು ಪ್ರಿಪೇರ್ ಮಾಡಿದ್ದು, ನಮ್ಮ ಜೂನಿಯರ್, ಚೆನ್ನಾಗಿತ್ತು. ಇಲ್ಲೂ ಕೂಡ ವೆರೈಟೀಸ್ ಆಫ್ ಡಿಶಸ್ನ ಅಬ್ಸರ್ವ್ ಮಾಡ್ಬೋದು. ಕುಕುಂಬರ್ ಚಾಟ್ ಅದು ಇದು ಜಾಸ್ತಿ ಕುಕುಂಬರ್ಸ್ಗಳೇ ಕಾಣ್ತಿದೆ. ಕೆಲವೊಂದು ಮಾತ್ರ ಸ್ವೀಟ್ಸ್ಗಳು, ಲಾಡುಗಳು ಕಾಣಿಸ್ತಾ ಇದೆ. ಅವುಗಳಂತೂ ತುಂಬಾ ಟೇಸ್ಟಿಯಾಗಿ ನೋಡೋಕ್ಕಷ್ಟೇ ಅಲ್ಲ, ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು. ಸ್ಯಾಂಡ್ವಿಚಸ್ಗಳು ಕೂಡ ಇತ್ತು. ಕುಕುಂಬರ್ ಚಾಟೇ ಜಾಸ್ತಿ ನಾನು ನೋಡಿದ್ದು ನಮ್ಮ ಒಂದು ಇದರಲ್ಲಿ. ಆದರೂ ಕೂಡ ಟೇಸ್ಟ್ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಅಂದರೆ ತುಂಬ ಎಂಜಾಯ್ ಕೂಡ ಮಾಡಿದ್ದೀವಿ ಇದಿಷ್ಟು ಇದರಲ್ಲೂ ಕೂಡ. ಸೊ ಎಂತಹ
ಡಿಶ್ಗಳು ಅಂದರೆ ಡಿಫ್ರೆಂಟ್ ಡಿಶ್ಗಳು ಕೂಡ ಇತ್ತು. ಸೊ ಜ್ಯೂಸಸ್ಗಳು ಕೂಡ ಡಿಫ್ರೆಂಟಾಗಿ ಮಾಡಿದ್ರು, ಅಂದರೆ ಸ್ಪೆಷಲ್ ಜ್ಯೂಸಸ್ಗಳು ನಾವು ತಿಂದೇ ಇರಲಿಲ್ಲ, ಅಂದರೆ ಮೀನ್ಸ್ ಜ್ಯೂಸ್ ಕುಡ್ದೇ ಇರಲಿಲ್ಲ. ಆ್ಯಂಡ್ ಆಲ್ಸೋ ಕೆಲವೊಂದು ಐಟಮ್ಸ್ಗಳನ್ನು ತಿಂದೇ ಇರಲಿಲ್ಲ. ಡ್ರೈ ಫ್ರೂಟ್ಸ್ ಲಾಡು ಇದೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ